ಹರೀಶ ನಿಮ್ಮ ಮಾವ ಬಂದ ಅನ್ಸತ್ತಪ್ಪ. ಬೀಗ್ರ ಬರ್ರಿ, ಆರಾಮದಿರಿ? ನಾವು ಆರಾಮದಿವ್ರಿ, ನೀವು ಆರಾಮದಿರಿ? ಹ್ಞೂ ರೀ, ಹಿಂಗದೇವ್ ನೋಡ್ರಿ. ಅಂದಂಗ ನಮ್ಮ ಮಗಳು ಸುಮ ಎಲ್ಲದಲ್ರಿ? ಅಯ್ಯೋ ನಮ್ಮ ಅಪ್ಪ ಅವ ಬಂದ್ರು ಅನಿಸ್ತತಿ. ನಾನು ಹಂಗ ಮುಕ್ಕೊಂಡ್ಬಿಟ್ಟೇನಿ. ಯಾವಾಗ ನಿಂತೈತೇನ ನನಗೆ ಗೊತ್ತಾಗಿಲ್ಲ. ಇವ್ರು ಬೇರೆ ಎಲ್ಲರೂ ಇಲ್ಲೇ ನಿಂತಾರ. ಮೊದಲು ನಾನು ನಮ್ಮ ಅವ್ವನ ಹತ್ರ ಮಾತಾಡಿ ಏನೇನಾರ ಹೇಳ್ಬೇಕಂತ ಅನ್ಕೊಂಡಿದ್ದೆ. ನೋಡಿದ್ರೆ ಇದು ಬೇರೆನೇ ಆಗೈತಿ. ಇರ್ಲಿ ತಗೋ, ಹಿಂಗಾರ ಮ್ಯಾನೇಜ್ ಮಾಡಿದ್ರಾತ. ಅದು ಒಳಗ ಮಕ್ಕೊಂಡಿದ್ದಾಳ ಅನಿಸ್ತೈತ್ರಿ. ಅಳಿಯಂದ್ರ ನೀವು ಆರಾಮದಿರಿ? ಹ್ಞೂ ರೀ ಮಾವ, ನಾನು ಆರಾಮದೇನ್ರಿ. ನೀವೆಲ್ಲರೂ ಹೆಂಗದಿರಿ? ನಾವು ಆರಾಮದೇವಪ್ಪ. ಅವ್ವ ಅವ್ವ, ಇವರು ನನಗೆ ಭಾಳ ಕಾಟ ಕೊಡಕತ್ತಾರ ಬೇ. ಯಾಕ ಮಗಳ ಏನಾತ? ಏನ್ ಮಾಡಕತ್ತಾರ ಇವ್ರು? ಯವ್ವ, ಇವ್ರು ಯಾರೂ ಸರಿ ಇಲ್ ಬೇ. ನಾನೇನ ಇವ್ರಿಗೆ ಭಾಳ ಭಾರ ಆಗ್ಯಾನಂತ, ನಾನು ಸರಿ ಇಲ್ಲಂತ ಮನಿ ಬಿಟ್ಟು ಹೋಗ್ಬೇಕು ಅಂತಂದು ಹೇಳಿ ನನ್ನ ಮೇಲೆ ಏನೇನೋ ಅಪವಾದ ಹಾಕಕತ್ತಾರ. ಅಪವಾದನ? ಏನು ವಾದ? ಅವ ಸುಮಾ, ಏನು ಅಪವಾದವ? ನಾನೇನ ಆಕಿ ಪ್ರೀತಿ ಅದಾಳಲ್ಲ, ಆಕಿಗ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಭಾಳ ಲೇಟ್ ಮಾಡಿದ್ದಂತ. ನನ್ನಿಂದನ ಆಕಿಗ ಜೀವಕ್ಕೆ ಅಪಾಯ ಐತಂತ, ಆ ಕೂಸಿಗೂ ಅಪಾಯ ಐತಂತ. ಆಮೇಲೆ ನಾನು ನಿಮ್ಮ ಮನ್ಯಾಗ ಇರಬಾರ್ದಂತ ಇವ್ರ ಜೊತೆಗೆ. ಅಳಿಯಂದ್ರ ಏನ್ರಿ ಇದೆಲ್ಲ? ಮಾವರ, ಅದು ನಾನು ಏನು ಮಾಡಲಿ, ಏನು ಹೇಳಲಿ ಅನ್ನೋದ ಗೊತ್ತಾಗತ್ತಿಲ್ಲ. ತಪ್ಪು ಮಾಡಿರಲ್ಲ, ಅದಕ್ಕೆ ಹಿಂಗೆ ಮಾಡಕತ್ತೀರಿ. ಇಲ್ಲಿ ನೋಡಿ ಸುಮಾ, ನಾನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದೆಲ್ಲ ನೀನು. ಆದರೂ ನಿನಗೊಂದು ಅವಕಾಶ ಕೊಡಕತ್ತೀನಿ. ಈಗೂ ಸಮಯ ಮಿಂಚಿಲ್ಲ, ಈಗೂ ನಮ್ಮ ಹತ್ರ ಟೈಮ್ ಐತಿ. ದಯವಿಟ್ಟು ಎಲ್ಲ ನಾ ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ಕೊಂಡು ಇಲ್ಲೇ ಇರೋಣ. ನಮ್ಮ ಜೀವನ ಚೆನ್ನಾಗಿ ಆಕೈತಿ. ನೀ ಹಿಂದೆ ಏನೇನೆಲ್ಲ ಮಾಡಿಲ್ಲ ಅದನ್ನೆಲ್ಲ ನಾನು ಕ್ಷಮಿಸ್ಬಿಡ್ತೇನೆ. ತಡೀರಿ ಅಳಿಯಂದ್ರ, ನನ್ನ ಮಗಳು ಅಂಥದ್ದು ಏನು ಮಾಡ್ಯಾಳ್ರಿ? ಇಲ್ರಿ, ಹಂಗಲ್ರಿ ಮಾವಾರ. ಅದು ಆಕಿ ಈಗ ನಾನು ಆಕಿನ ಜೊತೆಗೆ ಇರಬಾರ್ದಂತ್ರಿ. ಆಕಿ ಹೊಳ್ಳಿ ಆಸ್ಟ್ರೇಲಿಯಾಕ್ಕೆ ಹೋಗಿ ಸೆಟ್ಲ್ ಆಗ್ತಾಳಂತ. ಅದಕ್ಕೆ ಆಗೋದಿಲ್ಲ ಅಂದಿದ್ದಕ್ಕೆ ಮನೆ ಬಿಟ್ಟು ಹೋಗ್ತೀನಿ, ನಂಗೆ ಆಸ್ತಿ ಕೊಡ್ರಿ, ನಂಗೆ ಡೈವರ್ಸ್ ಕೊಡ್ರಿ ಅಂತ ಕೇಳಕತ್ತಾಳ. ಏನಪ್ಪ, ಡಿವೋರ್ಸ್ ಕೇಳತ್ತಾಳ? ಹ್ಞೂ ರೀ ಅತ್ತಿ, ಆಕಿಗೆ ನನ್ನ ಜೊತೆ ಜೀವನ ಮಾಡಕ್ಕೆ ಇಷ್ಟ ಇಲ್ಲ ಅಂತ್ರಿ. ಅದಕ್ಕೆ ಇನ್ನೊಂದ್ಸರಿ ಆಕಿನ ಹತ್ರ ಕೇಳ್ಕೊಳಕತ್ತೀನಿ, ದಯವಿಟ್ಟು ನನ್ನ ಜೊತೆಗೆ ಇರು ಅಂತಂದು ಹೇಳಿ. ಏನು ವಾಸುಮಾ, ಏನಂತಿದಿ? ಇಲ್ಲಪ್ಪ, ನನಗೆ ಇವ್ರು ಯಾರ ಜೊತೆಗೂ ಬದುಕಕ್ಕೆ ಇಷ್ಟ ಇಲ್ಲ. ನಾ ಇಲ್ಲಿ ಇರೋದಿಲ್ಲ ಅಂದ್ರೆ ಇರೋದಿಲ್ಲ. ನನಗೆ ಆಸ್ತಿ ಕೊಡಕ್ಕೆ ಹೇಳ್ಬಿಡು, ನಾನು ಮನೆ ಬಿಟ್ಟು ಹೋಗ್ಬಿಡ್ತೇನೆ. ನನ್ನ ಆಸ್ತಿ ಒಳಗೆ ನಿನಗೆ ಒಂದು ಬಿಡಿಕಾಸು ಸಿಗಂಗಿಲ್ಲ. ಅಂದ್ರೆ ನಾನು ನಿಮ್ಮ ಜೊತೆಗೆ ಇಲ್ಲಿ ಇರಂಗಿಲ್ಲ ಅಲ್ಲವಾ? ಅದು ತಡಿ ಒಂದು ನಿಮಿಷ. ಬೀಗ್ರ, ನಿಮ್ಮ ಮಗಳಿಗೆ ಏನೋ ಹೇಳಕತ್ತಿದ್ಲಲ್ರಿ, ನನಗೆ ಅರ್ಥ ಆಗಲಿಲ್ಲ. ಹೌದ್ರಿ ಬೀಗ್ರ, ನಾನು ಕೇಳ್ಬೇಕು ಅನ್ಕೊಳತ್ತಿದ್ದೆ. ಏನ್ರಿ ಅದು? ಏನಿಲ್ರಿ, ಅದು ನಮ್ಮ ಪ್ರೀತಿಗ ಡೆಲಿವರಿ ನೋವು ಚಾಲು ಆದ ಕೂಡಲೇ ಈಕಿನ ಹತ್ರ ಕೇಳ್ಕೊಳಕ್ ಬಂದಾಳ್ರಿ. ಈಕಿ ಏನು ಮಾಡ್ಯಾಳ, ಪಿಜ್ಜಾ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂದಾಳ. ಆಕಿನ ಯಾವುದೇ ರೀತಿ ದವಾಖಾನಿಗೆ ತೋರಿಸ್ಬೇಕು ಅಂತ ಹೇಳಿ ಜವಾಬ್ದಾರಿ ತಗೊಂಡಿಲ್ಲ. ಆಮೇಲೆ ಯಾವುದೇ ರೀತಿ ಕರುಣೆನೂ ತೋರಿಸಿಲ್ಲ ರೀ. ಈಕಿ ಮಾಡಿದ್ರಿಂದ ನಮ್ಮ ತಂಗಿ ಜೀವ ಎಷ್ಟು ಆಪತ್ತೊಳಗಿತ್ತು ಗೊತ್ತೈತ್ರಿ. ರಕ್ತನ ಸಿಗಾಕತ್ತಿದ್ದಿಲ್ಲ. ಆಮೇಲೆ ಡಾಕ್ಟರ್ ಬೇರೆ ಹೇಳ್ಬಿಟ್ಟಿದ್ರು, ಇಬ್ರೊಳಗೆ ಯಾರು ಒಬ್ರು ಉಳಿಸ್ಬೋದು ಅಂತ ಹೇಳಿ. ಮಗು ಬದುಕ್ತೈತೆ ಇಲ್ಲೋ ಅನ್ನೋದು ಚಿಂತೆ ಆಗ್ಬಿಟ್ಟಿತ್ತು ನಮ್ಗೆಲ್ಲರಿಗೂ. ಒಂದು ಅರ್ಧ ತಾಸು ಮುಂಚೆ ಕರ್ಕೊಂಡ್ ಬಂದಿದ್ರು, ನಿಮ್ಮ ತಂಗಿ ಜೀವಕ್ಕೆ ಏನೂ ಅಪಾಯ ಇರಲಿಲ್ಲ ಅಂತ ಹೇಳಿ ಡಾಕ್ಟರ್ ಅಂದ್ರು ರೀ. ಆಮೇಲೆ ರಕ್ತ ಹೊಂದಿಸಕ್ಕೆ ನಾವೆಲ್ಲ ಭಾಳ ಕಷ್ಟಪಟ್ವಿ ರೀ. ನನ್ನ ಹೊಟ್ಟಾಗ ನೀನು ಎಂತ ವಿಷಜಂತು ಹುಟ್ಟುಬಿಟ್ಟೆ. ನಿನ್ನಂತ ಮಗಳು ಹುಡ್ತಾಳಂತ ನಾನು ಅನ್ಕೊಂಡಿರ್ಲಿಲ್ಲ. ಅವ್ವ, ನಾ ಏನು ಮಾಡಿಲ್ಬೇ. ಇವರೆಲ್ಲರೂ ನನ್ನ ಮೇಲೆ ಸುಳ್ಳು ಆಪಾದನೆ ಹೊರಸಾಕತ್ತಾರ. ಏನೋ ಇವ್ರಿಷ್ಟು ನಿನ್ನ ಮೇಲೆ ಸುಳ್ಳು ಆಪಾದನೆ ಹೊರಸಾಕತ್ತಾರ? ಸುಮ್ಮನಿರು. ಯಾರ ಮೇಲೆ ಆಪಾದನೆ ಹೊರಸಾಕತ್ತಾರ ಅಂತ ಹೇಳಿ ನನಗೂ ಗೊತ್ತಾಕೈತಿ. ತಪ್ಪ್ಯಾವುದು ಸರಿ ಯಾವುದು ಎಲ್ಲಾನು ನನಗೂ ತಿಳಿತೈತಿ. ನಮ್ಮ ಮನೆಗೆ ಇದ್ದಲ್ಲ ನೀನು, ನಿನಗೆ ಎಷ್ಟು ಸಂಸ್ಕಾರ ಕೊಟ್ಟು ಬೆಳೆಸಿದ್ವಿ ನಾವು. ಅವಾಗ ನೀನು ಎಂತ ಒಳ್ಳೆ ಹುಡುಗಿಯಾಗಿದ್ದಿ. 4 ಜನರ ಬಾಯಾಗ ಹೌದು ಅನ್ಸ್ಕೊಂಡಿದ್ದಿ. ಹಂಗಿದ್ದಕ್ಕಲ್ಲ ನಿನಗೆ ಇವ್ರು ಮದುವೆ ಮಾಡ್ಕೊಂಡ್ ಬಂದಿದ್ದು. ನಿನ್ನಿಂದ ಅವ್ರ ಮನೆ ಉದ್ಧಾರ ಆಗ್ತೈತಿ ಅಂತ ಹೇಳಿ ನಿನ್ನ ಕರ್ಕೊಂಡ್ ಬಂದ್ರು. ಆದ್ರೆ ನೀನು ಈ ಮನೆಗೆ ಬೆಳಕಾಗ್ಲಿಲ್ಲ. ಯವ್ವ, ನನ್ನ ಮೇಲೆ ಏನಾರ ಹೇಳ್ತೇಲ್ಬೇ? ನಾನು ಏನು ಮಾಡಿಲ್ಲ. ಇವರೆಲ್ಲರೂ ಸೇರಿ ನನ್ನ ಮೇಲೆ ಗೂಬೆ ಕೂರ್ಸಕತ್ತಾರ. ನೋಡ್ವಾ, ನನಗ ಇವ್ರು ಯಾರು ಏನು ಹೇಳಿಲ್ಲ. ಇಲ್ಲಿ ವಿಷಯ ನನಗ ತಿಳಿಸಿದ್ದ ನೀನು. ಆದ್ರೆ ನಿಮ್ಮ ಅವ್ವನ ಮುಂದೆ ಹೇಳಿದ್ದಿ, ನಿಮ್ಮ ಅವ್ವ ನನಗೆ ಹೇಳಿದ್ಲು. ನಾವು ಬರಬೇಕಂತ ಹೇಳಿನ ತಯಾರಾಗಿದ್ವಿ. ನಮ್ಗೆ ಇಲ್ಲಿದೇನು ಗೊತ್ತಿರ್ಲಿಲ್ಲ. ನೀನು ಆಸ್ಟ್ರೇಲಿಯಾಕ ಮದುವೆಯಾಗಿ ಹೋದಾಗಿಂದನು ಏನು ನಮ್ಮ ಜೊತೆ ಕಾಂಟ್ಯಾಕ್ಟ್ ಒಳಗೂ ಇಟ್ಕೊಂಡಿಲ್ಲ, ಏನು ವಿಷಯನೂ ಗೊತ್ತಾಗಿದ್ದಿಲ್ಲ. ಪ್ರತಿಯೊಂದನ್ನು ಅಳಿಯಂದ್ರ ಫೋನ್ ಮಾಡಿ ಹೇಳ್ತಿದ್ರು ನನಗೆ. ಆಮೇಲೆ ಈ ಪ್ರೀತಿದ ಡೆಲಿವರಿ ಆಗಿದ್ದು ಸಹಿತ ಅವರ ಫೋನ್ ಮಾಡಿ ತಿಳಿಸಿದ್ರು ವಿಷಯನ. ಹಾಗಾಗಿ ನೋಡಕ್ ಬರ್ಬೇಕು, ಹಂಗ ನಿನಗೂ ನೋಡಿದ್ರಾತ ಅಂತ ಹೇಳಿ ಬಂದ್ವಿ. ನೀನು ಯಾವಾಗ ಭಾರತಕ್ಕೆ ಬಂದಿ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅದು ಮದುವೆ ಮಾಡ್ಕೊಂಡೆ ಆಸ್ಟ್ರೇಲಿಯಾಗ ಹೋದಿ ನೋಡು. ಹೋದ್ಮೇಲಿಂದ ಒಂದ್ 2 ಸರಿ ಮಾತಾಡಿರ್ಬೇಕು ನೀನು. ಆಮೇಲಿಂದ ನಿನ್ ಜೀವನಕ್ಕೆ ನೀನು ಹೊಂದ್ಕೊಂಡು ನಿನ್ ಪಾಡಿ ನೀ ಇದ್ದಿ. ಆದ್ರೂ ಹೋಗ್ಲಿ ಬಿಡು ಅಂತ ಹೇಳಿ ನಾವು ಸುಮ್ಮನಿದ್ವಿ. ಅಲ್ಲವಾ, ನಿನ್ ಮದುವೆ ಆದಾಗ ನಿನ್ ತಮ್ಮ, ನಿನ್ ತಂಗಿ ಅವ್ರೆಲ್ಲಾರು ಹೆಂಗಿದ್ರು ನಿನ್ ಗೊತ್ತೈತಿಲ್ಲ. ಅದು ಹೋಗ್ಲಿ, ನಮ್ಮ ಮನಿ ಜೀವನದ ಪರಿಸ್ಥಿತಿ ಹೆಂಗಿತ್ತು. ಆದ್ರೆ ನಿನ್ ಗಂಡ ಅವ್ರ ಅಪ್ಪಗೆ ಹೇಳಿ ಅಂತ ನಿಮ್ಮ ಮಾವಿಗೆ ಹೇಳಿ ನಮ್ಮ ಮನಿ ಪರಿಸ್ಥಿತಿನ ಸುಧಾರ್ಸಕ್ ಹೇಳಿದ್ರು. ಈಗ ಒಂದ್ ಹೊತ್ತು ಕೂಳು ತಿಂತೇವೆ ಅಂತಂದ್ರ ಅವ್ರ ಹೆಸರು ಹೇಳ ತಿನ್ನೋದು ನಾವು. ನಿನ್ ತಮ್ಮಗ ಕೆಲಸ ಕೊಡ್ಸಿದ್ರು. ನಿನ್ ತಂಗಿಗ ಒಳ್ಳೆ ಕಡೆ ಮಂತನ ನೋಡಿ ಮದುವೆ ಮಾಡಿದ್ರು. ಆ ಮದ್ವಿಗ ನಿನಗೆ ಫೋನ್ ಮಾಡಿ ಹೇಳಿದ್ರು, ನೀ ಬರ್ಲಿಲ್ಲವಾ. ಆದ್ರೂ ಸಹಿತ ನಾವು ಹೋಗ್ಲಿ ಬಿಡು, ಬೇರೆ ದೂರದ ದೇಶದಾಗದಾಳ, ಹೆಂಗಾರ ಚೆನ್ನಾಗಿದ್ರೆ ಸಾಕು ಅಂತೇಳಿ ಆಸೆ ಪಟ್ವಿ. ಆದ್ರೆ ನಿನಗ ಬೇರೆ ದೇಶದ ವ್ಯಾಮೋಹ ಅನ್ನೋದು ಎಷ್ಟು ಕುಂತೈತಿ ಅಂತಂದ ಹೇಳಿ ಅವಾಗ ಅರ್ಥ ಆದ್ರೂ ಸುಮ್ಮನಿದ್ವಿ. ಗಂಡನ ಜೊತೆಗೆ ಸುಮ್ಮನದಾಳ, ಜೀವನ ಮಾಡ್ಕೊಂಡು ಹೊಂಟಾಳ ಅಂತಂದೇಳಿ ಸುಮ್ಮನಿದ್ವಿ. ಆದ್ರೆ ಈಗ ನಿನಗ ಆ ದೇಶದ ವ್ಯಾಮೋಹ ಸಲುವಾಗಿ ಕಟ್ಕೊಂಡು ಗಂಡನ್ನ ಬಿಡಾಕತ್ತಿದಿ. ಸುಮಾ, ನಿನಗೆ ಇನ್ನೊಂದು ಅವಕಾಶ ಕೊಡ್ತೇನೆ. ನೀ ಏನೇನು ಮಾಡಿ ತಪ್ಪನ್ನೆಲ್ಲ ಕ್ಷಮಿಸ್ಬಿಡ್ತೇನೆ. ದಯವಿಟ್ಟು ನಮ್ಮ ಜೊತೆಗಿರು. ನಾನೇನ್ ತಪ್ಪು ಮಾಡೇನಿ? ಏನ್ ಕ್ಷಮಿಸ್ತೀರಿ ನೀವು? ಯಾಕ ನಿನಗೆ ಗೊತ್ತಿಲ್ಲ ಅಂದ್ರೆ ಅಂತ ನನ್ನ ಮಗಳು ಏನ್ ಮಾಡ್ಯಾಳ? ದಯವಿಟ್ಟು ಹೇಳ್ರಿ, ಏನು ಮುಚ್ಚಿಡ್ಬೇಡ್ರಿ. ಇಲ್ಲಾಂದ್ರೆ ಮುಂದಾಗುವ ಅನಾಹುತಕ್ಕೆ ನೀವ ದಾರಿ ಮಾಡ್ಕೊಟ್ಟಂಗ ಆಕೈತಿ. ಇಲ್ರಿ ಅತ್ತಿ, ನಾ ಹೇಳ್ತೇನೆ. ಇಷ್ಟ ಆಗೈತ್ರಿ. ನನಗಿನ್ನೆ ಯಾವ ಮುಖ ತೋರಿಸ್ಲಿ ನಿಮ್ಗೆ? ಮುಖ ತೋರಿಸುವಂತ ಅಧಿಕಾರ ನನಗಿಲ್ಲ. ನನ್ನ ಮಾನ ಮರ್ಯಾದೆ ಎಲ್ಲ ಕಳ್ಬಿಟ್ಲು. ಹೌದಲ್ರಿ, ಗಂಜಿ ಕುಡಿದು ಬದುಕಿದ್ರು ನಾವು, ಮರ್ಯಾದೆಯಿಂದ ಬದುಕಿದ್ವಿ. ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗ್ಲಾರಂಗೆ ನೋಡ್ಕೊಂಡ್ವಿ. 4 ಅಕ್ಷರ ಕಲಿಸಿದ್ವಿ. ನನಗೆ ತ್ರಾಸ ಆದ್ರೂ ಸಹಿತ ಮಕ್ಕಳಿಗೆ
ನನ್ನ ಕೈಲಾದಷ್ಟು ಮಟ್ಟಿಗೆ ದುಡಿದು ತಂದು ಹಾಕ್ತಿದ್ದೆ. ಯಾವುದೇ ರೀತಿ ತೊಂದರೆ ಆಗಾಕ್ಬಿಟ್ಟಿದ್ದಿಲ್ಲ. ಹಗಲು ರಾತ್ರಿ ಅಂದಂಗ ದುಡ್ದು ಹಾಕಿದ್ರಿ. ಮುಂಜಾನೆ ಎದ್ದು ಕೂಡಲೇ ಬೇರೆ ಬೇರೆ ಕೆಲ್ಸಕ್ಕೆ ಅಂದ್ರೆ ಈ ಬಸ್ ಸ್ಟ್ಯಾಂಡ್ನಾಗ ಅದು ತಿನಿಸ್ ಮಾರಕ್ಕೆ ಹೋಗಿದ್ರಿ. ಸಂಜೆ ಮುಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲ್ಸಕ್ಕೆ ಹೋಗಿದ್ರಿ. ನಿದ್ದೆ ಮಾಡ್ತಿದ್ರಿ, ಇಲ್ಲ ಅಂದ್ರೆ ಇಲ್ಲ. ಮಕ್ಕಳ ಸಲುವಾಗಿ ಜೀವನ ತೇದ್ಬಿಟ್ರಿ. ಇಬ್ರು ಮಕ್ಕಳೇನೋ ನಿಮ್ಮ ದಾರಿಗೆ ಬಂದ್ರು. ಈಕಿಂದ ಜೀವನ ಚಲೋ ಐತೆ ಅಂತ ಅನ್ಕೊಂಡ್ವಿ. ಆದ್ರೆ ಈಕೆ ಈ ನಮ್ನಿ ಮಾಡ್ತಾಳಂತ ನಾ ಅನ್ಕೊಂಡಿರ್ಲಿಲ್ಲ ರೀ. ಹಾಗೆ ಸುಜಾತ, ಬಾ ಹೋಗೋಣ. ನಾವಿನ್ನು ನಮ್ಗಿಲ್ಲಿ ಇರೋದ್ರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ. ಮಾವರ, ನೀವು ತಲೆ ಕೆಡಿಸ್ಕೋಬೇಡ್ರಿ. ಈಕೆ ಮಾಡಿದ್ದಕ್ಕೆ ನೀವ್ಯಾಕೆ ತಲೆ ತಗ್ಗಿಸ್ತೀರಿ? ಎಷ್ಟು ಅಂದ್ರು ನನ್ನ ಮಗಳಲ್ಲಪ್ಪ. ನೋಡ್ ಸುಮಾ, ನಿಮ್ಮ ಅಪ್ಪ ಅವ್ವ ಸಹಿತ ಬೇಜಾರಾಗ್ಯಾರ ನಿನ್ನಿಂದ. ನೋಡು, ನೀನು ಅದನ್ನೆಲ್ಲ ತಿದ್ದುಕೊಂಡು ನನ್ನ ಜೊತೆಗೆ ಜೀವನ ಮಾಡ್ತಿ ಅಂತ ಅಂದ್ರೆ ಅವ್ರಿಗೂ ಒಂದು ಸ್ವಲ್ಪ ಸಮಾಧಾನ ಆಕೈತಿ. ಆದ್ರೆ ಇದನ್ನ ಕಂಟಿನ್ಯೂ ಮಾಡಿದ್ರೆ ಸರಿ ಇರಲ್ಲ ನೋಡು. ನೋಡು, ನಾನೇನು ತಪ್ಪು ಮಾಡಿಲ್ಲ. ನನಗೂ ಆಸೆ ಅನ್ನೋದಿರ್ತೈತಿ. ಬಡತನದೊಳಗಡೆನ ಹುಟ್ಟಿ ಬೆಳೆದೇನಿ. ನನಗೂ ಈ ಶ್ರೀಮಂತಿಕೆ ಜೀವನ ನೋಡಬೇಕು, ಅನುಭವಿಸ್ಬೇಕು ಅನ್ನೋದು ಆಸೆ ಇತ್ತು. ಆ ಸಮಯದಾಗ ನೀನೇನೋ ಸಿಕ್ಕಿ ನನಗೆ. ಅಂದ್ರೆ ನಮ್ಮ ಮನ್ಯಾಗ ನಿನ್ನ ನೋಡಿ ಮದುವೆ ಮಾಡಿದ್ರು. ಆಮೇಲೆ ಆಸ್ಟ್ರೇಲಿಯಾಕ್ಕೆ ಹೋದ್ಮೇಲೆ ನನಗೆ ಅಲ್ಲಿ ಜೀವನ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಮೈಕ್ ಸಿಕ್ಕ ಮೇಲಂತರೂ ಅದು ಸ್ವರ್ಗನ. ನಾನು ಖುಷಿ ಎಲ್ಲೈತಿ, ನಾ ಅಲ್ಲಿ ನೋಡ್ಕೊತೀನಿ. ನಿಮ್ದೆಲ್ಲ ನೋಡ್ಕೊಂತ ಹೋದ್ರೆ ನನ್ನ ಜೀವನ ಆಗಂಗಿಲ್ಲ. ಸೊ ಬೆಟರ್ ನನಗೆ ಏನು ಕೊಡ್ಬೇಕು ಅದನ್ನು ಕೊಟ್ಬಿಡ್ರಿ. ಥೂ, ನಿನ್ನಂತಕಿ ನನ್ನ ಮಗಳು ಅಂತಂದು ಹೇಳಿ ಅನ್ಕೊಳಕ ನನಗೆ ಅಸಹ್ಯ ಅನಿಸತಿ. ನೀನು ನನ್ನ ಹೊಟ್ಟೆ ಹುಟ್ಟುಬಿಟ್ಟಲ್ಲ ಉಷಿ ಜಂತು. ಇಷ್ಟೊತ್ತನ ನಾನು ಹಿಂಸೆ ಪಡ್ಕೊಳತ್ತಿದ್ದೆ, ನೊಂದ್ಕೊಳಕತ್ತಿದ್ದೆ. ಯಾಕಂದ್ರೆ ಇನ್ನೂ ನನಗೆ ನಿನ್ ಮೇಲೆ ಒಂದ್ ಸ್ವಲ್ಪ ಏನಾರ ಕರುಣೆ ಅನ್ನೋದಿತ್ತು, ಮಗಳು ಅನ್ನೋ ಬಾಂಧವ್ಯ ಇತ್ತು. ಇಲ್ಲಿ ನೋಡ್ ಸುಜಾತ, ನನಗೆ ಇನ್ನ ಮೇಲೆ ಇಕ್ಕಿ ನನ್ನ ಮಗಳಲ್ಲ, ಇರೋದು ಇಬ್ಬರ ಮಕ್ಕಳು. ಒಂದ್ ವೇಳೆ ನಿನಗೆ ಏನಾರ ತ್ರಾಸ ಆದ್ರೂ ನಮ್ಮ ಮನೆಗೆ ಬರಬೇಡವ ಮಹಾತಾಯಿ ನೀನು. ಹೌದು, ನನಗಿರೋದು ಇಬ್ಬರ ಮಕ್ಕಳು. ನೀ ನನ್ನ ಮಗಳಲ್ಲ. ದಯವಿಟ್ಟು ನಿನ್ನ ಪಾಡಿಗೆ ನೀನಿರು, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡು. ಮುಂದೇನಾದ್ರೂ ನಿನ್ನ ಜೀವನಕ್ಕೆ ನೀನ ಹೊಣೆ. ನನಗೆ ಅದೆಲ್ಲ ಗೊತ್ತು. ನನಗೆ ಆಸ್ತಿ ಒಳಗೆ ಪಾಲ್ ಕೊಡಿಸ್ಬಿಡ್ರಿ ಸಾಕು. ನಿನಗೊಂದು ಬಿಡಿಗಾಸು ಸಿಗಲ್ಲ ಸುಮಾ. ಹೌದಲ್ಲ, ಏನು ಮಾಡ್ಬೇಕು ನನಗೆ ಗೊತ್ತೈತಿ. ನಾನು ಇವಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ. ನಿಮ್ಮ ಫುಲ್ ಫ್ಯಾಮಿಲಿ ಮೇಲೆ ಕೊಡ್ತೇನೆ. ಅಂದ್ರೆ ನನ್ನ ಗಂಡ ಅನಿಸ್ಕೊಂಡು ಪ್ರಾಣಿ, ನಮ್ಮ ಅತ್ತಿ ಮಾವ, ಅವ್ರ ಮಗಳ ಗಂಡ ಇಷ್ಟರು ನನಗೆ ಹಿಂಸೆ ಕೊಟ್ಟಾರ. ಮಾನಸಿಕವಾಗಿನೂ ಹಿಂಸೆ ಕೊಟ್ಟಾರ. ಆಮೇಲೆ ಟಾರ್ಚರ್ ಮಾಡ್ಯಾರ ಅಂತಾನು ಹೇಳ್ತೇನೆ. ಮೆಂಟಲಿ ಹೆರಾಸ್ ಮಾಡ್ಯಾರ ಅಂತ ಹೇಳ್ತೇನೆ. ಡೌರಿ ಕೇಳಕತ್ತಾರ ಅಂತ ಹೇಳ್ತೇನೆ. ಏನೇನು ಸಾಧ್ಯನೋ ಪ್ರತಿಯೊಂದು ಕೇಸು ನಿನ್ನ ಮೇಲೆ ಹಾಕ್ತೇನೆ ನಾನು. ನಿಮ್ಮ ಇಷ್ಟನ್ನು ಸುಮ್ಮನೆ ಬಿಡಲ್ಲ. ಇಷ್ಟನ್ನು ಬೀದಿಗಳಿತೇನೆ. ಸುಮಾ, ಇಲ್ಲಿ ನೋಡು ಸುಮಾ, ನಾ ಹೇಳೋದು ಸ್ವಲ್ಪ ಕೇಳು. ಏನೂ ಇಲ್ಲ, ನಾ ಹೇಳ್ದಂಗೆ ಕೇಳಿದ್ರೆ ಎಲ್ಲರಿಗೂ ಉಳಿಗಾಲ. ಇಲ್ಲಾಂದ್ರೆ ಯಾರನ್ನೂ ಸುಮ್ಮನೆ ಬಿಡಂಗಿಲ್ಲ ನಾನು ಸೇಫ್ ಆಗಿರ್ಬೇಕಂದ್ರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕು ಇವ್ರ ಮೇಲೆ. ಅಂದ್ರೆ ಮಾತ್ರ ನಾನು ಚೆನ್ನಾಗಿರಕ್ಕೆ ಸಾಧ್ಯ. ಇಲ್ಲ ಅಂದ್ರೆ